ಟಗರು ಸಿದ್ದರಾಮಯ್ಯ ಅವರಿಗೆ ಹಿಂದೂ ವಿರೋಧಿ ಅನ್ನುವಂತಹ ಪಟ್ಟ ಕಟ್ಟಿದ್ಯಾರು? ಸಿದ್ದರಾಮಯ್ಯ ಖಾನ್ ಅನ್ನುವಂಥದ್ದು ಷಡ್ಯಂತ್ರವ ಅಥವಾ ವಾಸ್ತವವ? ಸಿದ್ದರಾಮಯ್ಯ ಬೆಳೆಸಿರುವಂತಹ ಮುಸ್ಲಿಂ ನಾಯಕರೆಷ್ಟು? ತುಳಿದಿರುವಂತಹ ನಾಯಕರೆಷ್ಟು? ಸಿದ್ದು ಸಿಎಂ ಆಗಿದ್ದಾಗಲೇ ಹೆಚ್ಚು ಹಿಂದೂ ಯುವಕರು ಕೊಲೆಯಾಗಿದ್ಯಾಕೆ? ಲೇಡೀಸ್ ಅಂಡ್ ಜೆಂಟಲ್ಮನ್, ಟಗರು ಸಿದ್ದರಾಮಯ್ಯ ಅವರು ಹಿಂದೂ ವಿರೋಧಿ ಆಗಿದ್ದ ಹೇಗೆ? ಸಿದ್ದರಾಮುಲ್ಲಾ ಖಾನ್ ಅಂತ ಮಾಜಿ ಸಿಎಂನ ಟ್ರೋಲ್ ಮಾಡಿದ್ಯಾಕೆ? ಅಷ್ಟಕ್ಕೂ ಸಿದ್ದರಾಮಯ್ಯ ಮುಸ್ಲಿಮರನ್ನ ತುಂಬಾ ಅಚ್ಚುಮೆಚ್ಚಿನಿಂದ ನೋಡ್ಕೊಂಡಿದ್ದಾರಾ? ಅಹಿಂದ ನಾಯಕ ಸಿದ್ದರಾಮಯ್ಯ ಕುರುಬರ ನಾಯಕ ಮಾತ್ರ ಆಗ್ಬಿಟ್ರು ಅನ್ನುವಂತಹ ಆರೋಪ ನಿಜಾನ? ಸಿದ್ದರಾಮಯ್ಯ ಅವರಿಂದ ತುಳಿತಕ್ಕೆ ಒಳಗಾದಂತಹ ಮುಸ್ಲಿಂ ನಾಯಕರೇ ಇಲ್ವಾ? ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ರಾಜ್ಯದಲ್ಲಿ ಅಹಿಂದ ಸಮುದಾಯದ ಪ್ರಮುಖ ನಾಯಕ ಅಂತ ಹೇಳಿ ಗುರುತಿಸಿಕೊಳ್ಳುವಂತಹ ಏಕೈಕ ನಾಯಕ ಸಿದ್ದರಾಮಯ್ಯ ಅಂತ ಹೇಳಲಾಗ್ತಾ ಇತ್ತು. ಯಾವುದೇ ಸಭೆ ಇರಲಿ, ಸಮಾರಂಭದಲ್ಲಿ ಅವರನ್ನ ಕರ್ನಾಟಕ ರಾಜ್ಯದ ಸುಪ್ರೀಂ ಲೀಡರ್ ಅಂತ ಹೇಳಿ ಪ್ರಖ್ಯಾತಿಗೊಳಿಸಲಾಗಿತ್ತು. ಸಿದ್ದರಾಮೋತ್ಸವದಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಅವರನ್ನ ಹೊಗಳಲಾಗ್ತಾ ಇತ್ತು. ಆದರೆ ಇವತ್ತು ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಕೆಳಗಿಳಿದ ಕೇವಲ 15 ದಿನಗಳಲ್ಲೇ ಅವರು ಹಿಂದುಳಿದ ಯಾವುದೇ ನಾಯಕರನ್ನ ಬೆಳೆಸಲೇ ಇಲ್ಲ. ಮೇಲಾಗಿ ಅವರದ್ದೇ ಕುರುಬ ಸಮುದಾಯದ ಅನೇಕ ನಾಯಕರನ್ನ ಒಳಗೊಳಗೆ ತುಳಿಯುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೆಲವು ಕುರುಬ ಸಮುದಾಯದವರಿಂದಲೇ ಕೇಳಿ ಬರ್ತಾ ಇದೆ. ವಿಷಯ ಎಷ್ಟು ಮಟ್ಟಿಗೆ ಇದೆ ಅನ್ನುವಂತಹದನ್ನ ಸಹ ಇಲ್ಲಿ ನಾವು ಗಮನಿಸಬೇಕಾಗಿದೆ. ಜೊತೆಗೆ ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂತಹದ್ದು ಕೂಡ ನಿಗೂಢವಾಗಿದೆ. ಬದಲಾಗ್ತಾ ಇರುವಂತಹ ರಾಜಕೀಯ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯ ಅವರು ಮುಸ್ಲಿಂ ಸಮುದಾಯದ ನಾಯಕರನ್ನ ರಾಜಕೀಯವಾಗಿ ಮೂಲೆ ಗುಂಪಾಗುವಂತೆ ಮಾಡ್ತಾ ಇದ್ದಾರಾ ಅನ್ನುವಂತಹ ಸಂಶಯ ಮೂಡ್ತಾ ಇದೆ ಅಂತ ಹೇಳಿ ಕೆಲವು ರಾಜಕೀಯ ವಿಶ್ಲೇಷಕರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರ ಸಮಕಾಲೀನ ನಾಯಕರಲ್ಲಿ ಸಿಎಂ ಇಬ್ರಾಹಿಂ, ರೋಷನ್ ಬೇಗ್, ತನ್ವೀರ್ ಸೇಠ್, ಕಮರುಲ್ ಇಸ್ಲಾಂ, ಗುಲಾಂ ನಬಿ ಆಜಾದ್, ಸಿಕೆ ಜಾಫರ್ ಶರೀಫ್ ಸೇರಿದಂತೆ ಇನ್ನು ಅನೇಕ ನಾಯಕರು ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಆಗಿ ಅಧಿಕಾರವನ್ನು ವಹಿಸಿಕೊಳ್ಬೇಕಾಗಿತ್ತು ಅಂತ ಕೂಡ ಹೇಳಲಾಗತ್ತೆ. ಇನ್ನು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಹಾಗೆ ಮುಸ್ಲಿಂ ಸಮುದಾಯದ ಒಳ ರಾಜಕೀಯದ ಪೆಟ್ಟಿಗೆ ಒಡೆದು ಚೂರಾಗಿದ್ದು ಇತಿಹಾಸ ಮರೆಯಲಾಗದಂತಹ ಕಹಿ ಸತ್ಯ ಅಂತ ಅಭಿಪ್ರಾಯ ಕೂಡ ವ್ಯಕ್ತವಾಗುತ್ತೆ. ಇವತ್ತು ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ ಒನ್ ಅಂಡ್ ಓನ್ಲಿ ಡೈನಮಿಕ್ ಲೀಡರ್ ಅಂತ ಹೇಳಿ ಕೆಲವರು ಬಣ್ಣಿಸುವಂತಹ ಜಮೀರ್ ಅಹ್ಮದ್ ಖಾನ್ ಅವರನ್ನ ರಾಜ್ಯದ ಪ್ರಮುಖ ಮುಸ್ಲಿಂ ಸಮುದಾಯದ ನಾಯಕ ಅಂತ ಹೇಳಿ ಗುರುತಿಸಲಾಗ್ತಾ ಇತ್ತು. ಆದರೆ ಈಗ ಅದೇ ನಾಯಕ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ನಂತರ ಹಲ್ಲು ಕಿತ್ತ ಹಾವಿನಂತಾಗಿದ್ದಾರೆ. ಅದಲ್ಲದೆ
ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಚಿವ ಸ್ಥಾನಕ್ಕಾಗಿ ಹೆಣಗಾಡ್ತಾ ಇರೋದು ಕೂಡ ಕಂಡು ಬರ್ತಾ ಇದೆ. ಇದನ್ನ ನೋಡಿದಾಗ ವ್ಯವಸ್ಥಿತವಾಗಿ ಬೆಳೀತಾ ಇರುವಂತಹ ಮುಸ್ಲಿಂ ಸಮುದಾಯದ ನಾಯಕತ್ವವನ್ನ ಚಿವುಟಿ ಹಾಕೋದಕ್ಕೆ ತೆರೆಮರೆಯಲ್ಲಿ ಹಿಂದುಳಿದ ನಾಯಕರಿಂದಲೇ ಪ್ರಯತ್ನ ನಡೀತಾ ಇದೆಯಾ ಅನ್ನುವಂತಹ ಸಂಶಯ ಕೂಡ ಮೂಡ್ತಾ ಇದೆ. ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿದ್ದಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಅನ್ನ ಸಮುದಾಯದ ನಾಯಕರಿಗೆ ನೀಡಬೇಕು ಅಂತ ಹೇಳಿ ಕೆಲವರು ಪಟ್ಟನ್ನ ಹಿಡಿದಿದ್ರು. ಆದರೆ ಅಂತಿಮವಾಗಿ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ್ ಅವರಿಗೆ ಟಿಕೆಟ್ ಅನ್ನು ನೀಡಲಾಯಿತು. ಅದರಂತೆ ಅವರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಅಧಿಕಾರದಲ್ಲೂ ಇದ್ದಾರೆ. ಉಪಚುನಾವಣೆಯ ಟಿಕೆಟ್ ವಿಚಾರದಲ್ಲಿ ಸಮುದಾಯದ ಪರವಾಗಿ ನಿಂತಹ ನಾಯಕ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಇವತ್ತು ದಿನನಿತ್ಯದ ರಾಜಕೀಯದಲ್ಲಿ ಹಿನ್ನಡೆ ಆಗ್ತಾ ಇದೆಯಾ ಅನ್ನುವಂತಹ ಸಂಶಯವೂ ವ್ಯಕ್ತವಾಗ್ತಾ ಇದೆ. ಪಕ್ಷ ಸಿದ್ಧಾಂತ ಹಾಗೆ ವೇದಾಂತ ಹೇಳುವಂತಹ ಕಾಂಗ್ರೆಸ್ನ ನಿಷ್ಠಾವಂತ ನಾಯಕರ ದೃಷ್ಟಿಯಲ್ಲಿ ಮುಸ್ಲಿಂ ಸಮುದಾಯದ ನಾಯಕ ಜಮೀರ್ ಅಹ್ಮದ್ ಖಾನ್ ಒಬ್ಬರೇ ದ್ರೋಹ ಮಾಡಿದಾರಾ ಅನ್ನುವಂತಹ ಮುಸ್ಲಿಂ ಸಮುದಾಯದ ಯುವಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಅದಕ್ಕೆ ಪೂರಕ ಅನ್ನುವಂತೆ ಸಿದ್ದರಾಮಯ್ಯ ಅವರದ್ದೇ ಅಂತ ಹೇಳಲಾಗ್ತಾ ಇರುವಂತಹ ಒಂದು ವಿಡಿಯೋದಲ್ಲಿ ಜಮೀರ್ ನನ್ನ ವಿರುದ್ಧ ಕೆಲಸ ಮಾಡಿದಾನೆ ಅಂತ ಹೇಳಿ ಅವರು ಜರ್ದಿರೋದಾಗಿ ಕೂಡ ಹೇಳಲಾಗ್ತಾ ಇದೆ. ಇನ್ನು ಈ ರೀತಿಯ ವರ್ತನೆ ಸಮುದಾಯದ ನಾಯಕರನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳುವಂತಹ ಪ್ರಯತ್ನ ಮಾಡುವಂತೆ ಕೂಡ ಇಲ್ಲಿ ಭಾಸವಾಗ್ತಾ ಇದೆ ಅನ್ನುವಂತಹದ್ದು ಅಭಿಪ್ರಾಯವು ಕೇಳಿ ಬರ್ತಾ ಇದೆ. ಈ ಒಳಹೊರೆಯ ರಾಜಕೀಯ ಚೆಲ್ಲಾಟವನ್ನ ಗಮನಿಸಿದ್ರೆ ಈ ಹಿಂದೆ ಸಮುದಾಯದ ನಾಯಕರನ್ನ ತುಳಿದಂತೆ ಸದ್ಯದ ನಾಯಕರನ್ನ ತುಳಿಯುವಂತಹ ಕಾರ್ಯ ಭರದಿಂದ ಸಾಗ್ತಾ ಇದೆ ಅಂತ ಹೇಳಿ ಕೆಲವರು ವಾದಿಸ್ತಾ ಇದ್ದಾರೆ. ಅದರಿಂದ ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಜರಿಯುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಸತ್ಯವನ್ನ ತಿದ್ದುಕೊಳ್ಳುವಂತಹ ಸಮಯ ಈಗ ಬಂದಿದೆ. ರಾಜಕೀಯ ಮೇಲಾಟದಲ್ಲಿ ಮುಸ್ಲಿಂ ನಾಯಕರ ವಿರುದ್ಧ ಇತರ ನಾಯಕರನ್ನ ಚೂಬಿಟ್ಟು ಗೋರಿ ಕಟ್ಟುವಂತಹ ನಿಮ್ಮ ಚರಿತ್ರೆಯನ್ನ ನೀವು ಮತ್ತೆ ನಾವು ಮರೆತರೂ ಕೂಡ ಚರಿತ್ರೆ ಯಾವುದೇ ಕಾರಣಕ್ಕೂ ಯಾವತ್ತೂ ಮರೆಯೋದೇ ಇಲ್ಲ ಅಂತ ಕೆಲವು ಮುಸ್ಲಿಂ ನಾಯಕರು ಆರೋಪ ಮಾಡ್ತಿದ್ದಾರೆ. ಅದಲ್ಲದೆ ಈ ಕೂಡಲೇ ರಾಜ್ಯದ ಸಚಿವ ಸಂಪುಟದಲ್ಲಿ ಮುಸ್ಲಿಂ ಸಮುದಾಯದ ನಾಯಕರಿಗೆ ಒಬ್ಬ ಡಿಸಿಎಂ ಹಾಗೆ 5 ಸಚಿವ ಸ್ಥಾನಗಳನ್ನು ನೀಡದೆ ಹೋದ್ರೆ ಅದು ಮುಂದಿನ ದಿನಗಳಲ್ಲಿ ಮತ ಬದಲಾವಣೆ ಅಥವಾ ಮತ ಚಲಾವಣೆ ಮಾಡುವಂತಹ ಅದರ ಮೂಲಕ ನಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಮುಸ್ಲಿಂ ಸಮುದಾಯದ ಕೆಲವು ಯುವಕರು ವ್ಯಕ್ತಪಡಿಸ್ತಾ ಇದ್ದಾರೆ. ವ್ಯವಸ್ಥಿತವಾಗಿ ಸಿದ್ದರಾಮಯ್ಯ ಅವರನ್ನ ಮುಸ್ಲಿಂ ವಿರೋಧಿಯನ್ನಾಗಿ ಬಿಂಬಿಸಲಾಗ್ತಾ ಇದೆಯಾ? ಇದು ಯಾವ ಟರ್ನ್ ಅನ್ನ ತೆಗೆದುಕೊಳ್ಳುತ್ತೆ ಅನ್ನುವಂತಹದನ್ನ ಸಹ ನಾವೀಗ ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.